ಅದನ್ನ ಲಾಕೆಟ್ನ ನೋಡ್ಬಿಟ್ನ. ಏನಮ್ಮ ಅದು ಜೋಪಾನವಾಗಿಡ್ತಿದೆ? ಸದ್ಯ ಲಾಕೆಟ್ನ ನೋಡ್ಲಿಲ್ಲ ಇವನು. ಅಮ್ಮ ಅಮ್ಮ, ಆ ಡಬ್ಬಿಯಲ್ಲಿ ಏನಿತ್ತು ಅಂತ ಹೇಳಿಲ್ಲ ನೀನು. ಹಳೆ ತಪ್ಪುಗಳು ಮತ್ತೆ ಕಾಡದೆ ಇರ್ಲಿ ಅಂತ ಬೀಗ ಹಾಕಿ ಒಳಗಿಟ್ಟೆ. ಹಳೆ ತಪ್ಪುಗಳ? ಏನ್ ಹಾಗಂದ್ರೆ? ಅಲ್ಲಮ್ಮ, ಈ ನಡುವೆ ನನಗೆ ನಿನ್ ಬಗ್ಗೆ ತುಂಬಾನೇ ಯೋಚನೆ ಆಗ್ತಿದೆ. ಏನೇನೋ ಮಾತಾಡ್ತೀಯಾ, ಏನೇನೋ ಮಾಡ್ತೀಯಾ, ಮುಗ್ದಲ್ಲಿ ಯಾವಾಗ್ಲೂ ಗಾಬರಿ, ಟೆನ್ಷನ್. ಏನಾಗ್ತಿದೆ? ಹೇಳದ್ನಲ್ಲ, ಹಳೆ ತಪ್ಪುಗಳು ಕಾಡ್ತಾ ಇತ್ತು. ಪೆನ್ ಮೇಲೆ ಶನಿಯಾಗಿ ಕೂತಿತ್ತು. ಬೆನ್ ಬಿಡಿಸಿ ಬೀಗ ಹಾಕಿಟ್ಟಿದ್ದೀನಿ. ಒಂದ್ ಮಾತು ಹೇಳ್ತೀನಿ ಪ್ರದ್ಯುಮ್ನ, ಯಾವತ್ತೋ ಒಂದಿನ ಹಿಂತಿರುಗಿ ನೋಡಿದ್ರೆ ನಾನು ಅದು ಮಾಡಬಾರ್ದಾಯ್ತು, ನಾನು ಇದು ಮಾಡ್ಬೇಕಿತ್ತು ಅಂತ ಪಶ್ಚಾತ್ತಾಪ ಪಡ್ಕೊಳ್ಳೋ ಹಾಗೆ ಮಾಡಬೇಡ. ಒಳಗಿಂದ ಜೀವ ತಿನ್ಬಿಡುತ್ತೆ. ಈ ದೊಡ್ಡ ದೊಡ್ಡ ಮರನ ಗೆದ್ಲು ತಿನ್ಬಿಡುತ್ತಲ್ಲ ಹಾಗೆ ಒಳಗಿಂದನೇ ಕುಸಿದ್ ಬಿಡುತ್ತೆ ಮರ. ತಪ್ಪುಗಳು ಹಾಗೆ ಮನ್ಸಿಗನ್ಸದ್ದು ಮಾಡದೇ ಇದ್ರೆ ಸಾಯೋವರೆಗೂ ಕಾಡುತ್ತೆ. ಇದು ಸರಿ, ಇದು ತಪ್ಪು ಅನ್ನಿಸ್ದಾಗ್ಲೆ ಮಾಡ್ಬಿಡ್ಬೇಕು. ತಂದೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗದ ನತದೃಷ್ಟೇ ನಾನು. ನಾನ್ ಸಹಾಯ ಮಾಡ್ತೀನಿ ಆಮ್ರಪಾಲಿ. ಆ ಕಳ್ಳ ಎಲ್ಲೇ ಇರ್ಲಿ, ಎಲ್ಲೇ ಬಚ್ಚಿಟ್ಕೊಂಡಿರ್ಲಿ, ಅವನ್ನ ಹುಡುಕಿ ತಂದು ನಿಮ್ ಮುಂದೆ ನಿಲ್ಲಿಸ್ತೀನಿ. ಇದು ಪ್ರದ್ಯುಮ್ನ ಅರಸ್ ನಿಮಗ್ ಕೊಡ್ತಾ ಇರೋ ಮಾತು. ಆಮ್ರಪಾಲಿನ ಯಾವತ್ತೂ ಈ ಮನೆಗೆ ನಾನು ಕರ್ಕೊಂಡ್ ಬರ್ಬಾರ್ದಿತ್ತು. ನನ್ ಕೊನೆ ಉಸಿರಿರೋ ತನಕ ನಾನು ನಿನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಆಮ್ರಪಾಲಿನ ಮನೆಯಿಂದ ಹೊರಗೆ ಕಳಿಸ್ಬಾರ್ದಿತ್ತು. ನಾನು ತಪ್ಪು ಮಾಡ್ಬಿಟ್ಟೆ. ಪ್ರದ್ಯುಮ್ನ, ನೀನ್ ಕಳ್ಸಿಲ್ವೋ? ಅವಳೇ ಹೋದ್ಲು. ಅಮ್ಮ ಅವ್ರು ಹೋಗದೆ ಇದ್ರು ನಾವೇ ಕಳಿಸ್ತಾ ಇದ್ವಲ್ಲಮ್ಮ. ಅವ್ರು ಹೋಗ್ತೀನಿ ಅಂದಾಗ ಒಂದ್ ಮಾತು ಆಡಿಲ್ಲಮ್ಮ. ನಾನು ತಡೀಲೂ ಇಲ್ಲ, ಸುಮ್ಮನೆ ಹಾಗೆ ನಿಂತಿದ್ದೆ. ನಾನು ಸುಮ್ಮನೆ ಹಾಗೆ ನಿಂತಿದ್ದ ನೆನಪು ನನ್ನ ನಿದ್ದೆ ಕಿತ್ಕೊಂಡ್ಬಿಟ್ಟಿದೆ. ಪ್ರದ್ಯುಮ್ನ, ಅದನ್ನ ದೊಡ್ಡ ರಾಕ್ಷಸ ಆಗಕ್ ಬಿಡ್ಬೇಡ. ಆಮೇಲೆ ಇಡೀ ಮನ್ಸು ಅದೇ ತುಂಬ್ಕೊಂಡ್ಬಿಡುತ್ತೆ. ನಿಜ ಯಾವುದು ಸುಳ್ಳು ಯಾವುದು ಅನ್ನೋದು ಗೊತ್ತಾಗಲ್ಲ. ಮಾತು ಕೊಟ್ಟಿದೆ ಅವ್ರಿಗೇನು ಆಗದೆ ಇರೋ ಹಾಗೆ ನೋಡ್ಕೋತೀನಿ ಅಂತ. ಆದ್ರೆ ಈಗ ಮಾತು ಮುರಿತಿದ್ದೀನಿ ಅಂತ. ನನ್ ಮಗ ಯಾವತ್ತು ಕೊಟ್ಟ ಮಾತನ್ನ ಮುರಿಯಲ್ಲ ಅಂತ ನಂಗೆ ಗೊತ್ತು. ನೀನ್ ಚಿಕ್ಕ ವಯಸ್ಸಿನಿಂದನೂ ಹಾಗೆ ಕೊಟ್ಟ ಮಾತನ್ನ ಯಾವತ್ತೂ ಮುರಿಯಲ್ಲ. ನೀನ್ ನಗ್ನಗ್ತಾ ನನ್ನ ಕಣ್ಮುಂದೆ ಇದ್ರೆ ಅಷ್ಟೇ ಸಾಕು, ನಾನು ಖುಷಿಯಾಗಿರ್ತೀನಿ. ನಾನೆಲ್ಲಮ್ಮ ಹೋಗ್ತೀನಿ, ನಿನ್ ಕಣ್ಮುಂದೆನೇ ಇರ್ತೀನಲ್ಲ. ಯಾರೇ ಇವನನ್ನು ಕರ್ಕೊಂಡು ಹೋಗೋಕೆ ಬಂದ್ರು ಪ್ರದ್ಯುಮ್ನ ಮಾತು ಮುರಿಯಲ್ಲ. ಆ ಆಮ್ರಪಾಲಿ ಬಗ್ಗೆ ಇಷ್ಟು ಸಂಕಟ ಪಡ್ತಾ ಇದ್ದಾನೆ. ನಾನು ಇವನಮ್ಮ, ನನಗೆ ಕೊಟ್ಟಿರೋ ಮಾತನ್ನ ಇವನು ಮುರಿಯಲ್ಲ. ನಿಜ ಹೇಳ್ತಿದ್ಯಮ್ಮ ನೀನು. ನಾನು ಯಾವತ್ತೂ ಮಾತು ಮುರಿದಿಲ್ಲ. ಆಮ್ರಪಾಲಿಗೂ ಕೊಟ್ಟಿರೋ ಮಾತು ಮುರಿಯಕ್ಕೆ ನನಗೆ ಇಷ್ಟ ಇಲ್ಲಮ್ಮ. ಆದ್ರೆ ಹೇಗೆ ಕರ್ಕೊಂಬರ್ಲಿ ಅವ್ರನ್ನ? ಹೇಗೆ ಎಲ್ರೂ ಒಪ್ಸ್ಲಿ? ನಿನ್ನಂತ ಒಳ್ಳೆ ಮನ್ಸಿನ ವ್ಯಕ್ತಿನ ನಾನು ನೋಡೇ ಇಲ್ಲ ಪ್ರದ್ಯುಮ್ನ. ನನ್ನ ಮಗ ಅಂತ ಹೇಳ್ತಾ ಇಲ್ಲ, ನಿಜ ಅಂತ ಹೇಳ್ತಾ ಇದ್ದೀನಿ.
ನೀನು ನಿನ್ನ ಮನ್ಸಿಗೆ ಸರಿ ಅನ್ಸಿದ್ದನ್ನು ಮಾಡು ಪ್ರದ್ಯುಮ್ನ. ನಿನ್ನ ಮನ್ಸು ಮಾತು ನೀನು ಕೇಳಿದ್ರೆ ನೀನು ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಆದರೆ ಸುಮ್ಮನೆ ಇದ್ದು ಮುಂದೆ ನಾನು ತಪ್ಪು ಮಾಡಿದೆ ಅಂತ ನೀನು ಕೊರಗಬೇಡ. ನಿನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿದ್ದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಮ್ಮ. ಥ್ಯಾಂಕ್ ಯು. ನಾನು ನಿನ್ನ ಅಮ್ಮನೇ ಪ್ರದ್ಯುಮ್ನ. ಅದನ್ನು ಬದಲಾಯಿಸೋಕ್ಕೆ ಯಾರು ಬರ್ತಾರೋ ನಾನು ನೋಡೇ ಬಿಡ್ತೀನಿ. ಯಾರೇ ಬಂದರೂ ಮೊದಲು ನನ್ನನ್ನು ದಾಟ್ಕೊಂಡು ಹೋಗಬೇಕು. ಗಂಧರ್ವಕನ್ಯೆ, ಇದು ಮೊದಲ ಪರೀಕ್ಷೆ. ನಿನ್ನ ಮನೋಬಲವನ್ನು ಪರೀಕ್ಷಿಸುತ್ತೇನೆ. ಆಗಲಿ ಯಕ್ಷದೇವ. ನನ್ನ ತಂದೆ ಭದ್ರದೇವ ನಾನು ಚಿಕ್ಕ ಬಾಲಿಯಾಗಿದ್ದಾಗಿನಿಂದಲೂ ನನಗೆ ಈ ಮನೋಬಲ ನಿಗ್ರಹದ ಪಾಠ ಹೇಳಿಕೊಟ್ಟಿದ್ದಾರೆ. ಸರಿ, ಹಾಗಾದರೆ ಇಂದು ಸಾಬೀತಾಗಲಿ. ಯಕ್ಷರಾಜನ ಪರೀಕ್ಷೆ ಎದುರಿಸುವ ಮನೋಬಲ ಭದ್ರದೇವನ ಮಗಳಿಗೆ ಇದೆಯೋ ಇಲ್ಲವೋ? ತಂದೆಯವರ ಹೆಸರಿಗೆ ಹೆಮ್ಮೆ ತರುವುದಕ್ಕಾದರೂ ಈ ಪರೀಕ್ಷೆಯನ್ನು ಗೆದ್ದೇ ಗೆಲ್ಲುತ್ತೇನೆ. ಪಿತೃಪ್ರೇಮ, ನಿನ್ನನ್ನು ನೋಡಿ ಕಲಿಯಬೇಕು ಗಂಧರ್ವ ಕನ್ಯೆ. ತಂದೆಯ ಆಶೀರ್ವಾದದೊಂದಿಗೆ ಸೂರ್ಯ ದೇವನ ಅನುಗ್ರಹವೂ ಬೇಕು. ಈ ಪರೀಕ್ಷೆ ದಾಟಲು ಸೂರ್ಯ ದೇವನ ಮಂತ್ರವನ್ನು ಜಪಿಸಿ ಕರಾರುವಕ್ಕಾಗಿ 108 ಬಾರಿ ಜಪಿಸಿ. ಒಂದು ಜಾಸ್ತಿಯಾಗಬಾರದು, ಒಂದು ಕಡಿಮೆಯಾಗಬಾರದು. ಉಚ್ಚಾರಣೆ ಮುಕ್ಕಾಗಬಾರದು, ಅರ್ಥ ಸುಕ್ಕಾಗಬಾರದು. ಧ್ವನಿ ಯಾವುದೇ ಕಾರಣಕ್ಕೂ ನಡುಗಬಾರದು. ಹಾಗೆ ಜಪ ಮಾಡು. ಅದೇ ನಿನ್ನ ಪರೀಕ್ಷೆ. ಸುಲಭವಾದ ಪರೀಕ್ಷೆ. ನಾನು ಸುಮ್ಮನಿದ್ದಾಗಲೂ ನನ್ನ ಮನಸ್ಸು ಸೂರ್ಯದೇವನಿಗೆ ಮೌನವಾಗಿ ಪ್ರಾರ್ಥನೆ ಸಲ್ಲಿಸುತ್ತಿರುತ್ತದೆ. ನಾನು ಸಿದ್ಧ. ಓಂ ಆದಿತ್ಯಾಯ ವಿದ್ಮಹೇ ಭಾಸ್ಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. 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 ಧ್ವನಿ ನಡುಗಬಾರದು ಗಂಧರ್ವ ಕನ್ಯೆ, ಅರ್ಥ ಕೆಡಬಾರದು. ಇಲ್ಲದಿದ್ದಲ್ಲಿ ಯಕ್ಷನ ಶಾಪ ನಿನ್ನ ತಲೆ ಸೀಳುತ್ತದೆ, ನೆನಪಿರಲಿ. ಓಂ ಆದಿತ್ಯಾಯ ವಿದ್ಮಹೇ ಭಾಸ್ಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಆದಿತ್ಯಾಯ ವಿದ್ಮಹೇ ಭಾಸ್ಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಯಾವುದು ಅಂದುಕೊಂಡ ಹಾಗಲ್ಲ. ಅದಲಿದ್ದು ಬದಲಾಗಬೇಕು, ಬದಲಿದ್ದು ಅದಲಾಗಬೇಕು. ಮೇಲ್ ಕೂತಿರೋನು ಹೀಗೆ ಆಗಬೇಕು ಅಂತ ಬರ್ದಿದ್ರೆ ಅದನ್ನ ಬದಲಾಯಿಸೋದಕ್ಕೆ ಮನುಷ್ಯರ್ಯಾರು, ಗಂಧರ್ವರು ಯಾರು? ಪದಕ ಕರಗಬಹುದು, ಕಷ್ಟ ಕರಗಲ್ಲ. ಆದರೆ ಭಕ್ತಿಗೆ ಮಂಜು ಕರಗಬಹುದೇನೋ. ಚೆನ್ನಾಗಿ ಆಟ ಆಡ್ತೇನೆ. ಅಮ್ಮನಿಗೆ ಮಗನ್ನ ಉಳಿಸ್ಕೊ ಅಂತ ಹೇಳ್ಕೊಡ್ತೀಯ. ಇನ್ಯಾರಿಗೋ ಅವನ್ನ ಭೂಮಿಯಿಂದಾನೆ ಕರ್ಕೊಂಡು ಹೋಗುವಂತ ಆಜ್ಞೆ ಮಾಡ್ತೀಯ. ಮಗನಿಗೆ ಇದು ಯಾವ್ದರ ಅರಿವು ಇಲ್ಲ. ಅವನ ಮನ್ಸಲ್ಲಿರೋ ಬಿರುಗಾಳಿನೇ ಬೇರೆ. ಎಲ್ರೂ ಆಡಿಸ್ತೀಯ, ಅವರು ಚೆನ್ನಾಗಿ ಆಡ್ತಾರೆ. ನೀನ್ ಅವ್ರು ಆಡೋದನ್ನ ನೋಡಿ ಖುಷಿಯಾಗಿ ಚಪ್ಪಾಳೆ ತಟ್ಟಿ ಖುಷಿ ಪಡ್ತೀಯ. ಚೆನ್ನಾಗಿದೆ ನಿನ್ನ ಆಟ. ಓಂ ಆದಿತ್ಯಾಯ ವಿದ್ಮಹೇ ಭಾಸ್ಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್.
ಹೋದ ಅಮ್ರಪಾಲಿನ ಅವಳ ಫೋನು ತಗೊಂಡೋಗಿದ್ದೆ ಟ್ರ್ಯಾಕ್ ಮಾಡ್ಬೋದಿತ್ತು. ಪೊಲೀಸರ್ಗೆ ಹೇಳೋದ್ ಬೇಡವಾ? ಬೇಡ ಬೇಡ, ಮನೆಯವ್ರು ಎಲ್ರಿಗೂ ಗೊತ್ತಾಗತ್ತೆ, ಆಮೇಲೆ ಸುಮ್ಮನೆ ತೊಂದ್ರೆ. ಮತ್ತೆ ಏನ್ ಮಾಡೋದು? ಎದೆ ಯಾಕೆ ಇಷ್ಟು ಜೋರಾಗಿ ಹೊಡ್ಕೋತಾ ಇದೆ? ಓಂ ಆದಿತ್ಯಾಯ ವಿದ್ಮಹೇ ಭಾಸ್ಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್.